ಅಕ್ಕ ಹೇಳಿ. ಯಾವ್ದಾದ್ರು ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡ್ಬೇಕಂತ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ವಾರ ಗಿಚ್ಚ ಗಿಲಿಗಿಲಿಯಲ್ಲಿ ಮಸ್ತ್ ಮನೋರಂಜನೆ ಇದೆ. ಮತ್ತು ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಎಲ್ಲರೂ ಕೂಡ ಅಂದರೆ ಬಿಗ್ ಬಾಸ್ ಅಭಿಮಾನಿಗಳು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದೇನಪ್ಪ ಅಂತಂದರೆ ಗಿಲ್ಲಿ ಮತ್ತು ಕಾವ್ಯ ಯಾವಾಗ ಒಂದೇ ಸ್ಟೇಜಲ್ಲಿ ಬರ್ತಾರೆ ಮತ್ತು ನಾವು ಅವರಿಬ್ಬರನ್ನೂ ಕೂಡ ನೋಡಬೇಕು ಅಂತಂದ್ಬಿಟ್ಟು ಸದ್ಯ ಈಗ ಗಿಚ್ಚ ಗಿಲಿಗಿಲಿದು ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಮೊದಲನೇ ಪ್ರೋಮೋ ಅಂತೂ ಮಸ್ತ್ ಚಿಂದಿಯಾಗಿತ್ತು. ಈಗಷ್ಟೇ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ದಾರೆ, ಅದು ಕೂಡ ಚಿಂದಿಯಾಗಿದೆ. ಎಲ್ಲ ಅಭಿಮಾನಿಗಳಿಗೂ ಕೂಡ ಅಂದರೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರನ್ನ ಯಾರ್ಯಾರು ಇಷ್ಟಪಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾನೆ ಇದೆ. ಇವರಿಬ್ಬರು ಕೂಡ ಸ್ನೇಹಿತರ ಇಲ್ಲ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೊಂತಿದ್ದಾರೆ. ಆದರೆ ಇಲ್ಲ, ಇವರಿಬ್ಬರ ಮಧ್ಯೆ ಲವ್ ಇರಬಹುದು ಅಂತಂದ್ಬಿಟ್ಟು ಕೆಲವೊಬ್ಬರು ಅಂತೆ ಕಂತೆಗಳನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಬಿಡಿ, ಸೋಷಿಯಲ್ ಮೀಡಿಯಾ ಅಂದರೆ ಈ ರೀತಿ ಇದ್ದೇ ಇರುತ್ತೆ. ಸದ್ಯ ವೇದಿಕೆ ಮೇಲೂ ಈ ಒಂದು ಕ್ವಶನ್ ಎದುರಾಗುತ್ತೆ. ಆದರೆ ಈಗ ರಿಯಾಲಿಟಿ ಶೋ ಗಿಚ್ಚ ಗಿಲಿಗಿಲಿಯಲ್ಲೂ ಕೂಡ ಈ ಒಂದು ಪ್ರಶ್ನೆ, ಈಗ ಪುಟಾಣಿ ಒಂದು ಪ್ರಶ್ನೆ ಕೇಳಿತ್ತು. ಅದಾದಮೇಲೆ ಗಿಚ್ಚ ಗಿಲಿಗಿಲಿಯಲ್ಲಿ ಒಂದು ಸಣ್ಣದಾದ ಒಂದು ಗೇಮ್ನ ಆಡಿಸ್ತಾರೆ. ಕಾವ್ಯ ಅವರು ಸ್ಪಂದನ ಅವರು ಬಂದಿದ್ದಾರೆ. ಇಲ್ಲಿ ಸ್ಪಂದನ ಅವರು ಒಂದು ಡೈಲಾಗ್ ಕೂಡ ಹೇಳ್ತಾರೆ, ಅಂದರೆ ಪುಟಾಣಿಗಳು ಒಂದು ಡೈಲಾಗ್ನ ಹೇಳ್ಕೊಡ್ತಾರೆ. ಅದಾದಮೇಲೆ ಇಲ್ಲಿ ಸ್ಪಂದನ ಅವ್ರು ಹೇಳ್ತಾರೆ. ಅದಾದಮೇಲೂ ಕೂಡ ಒಂದು ಕಾವ್ಯ ಅವ್ರಿಗೆ ಒಂದು ಕ್ವಶನ್ ಬರುತ್ತೆ ನೋಡಿ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ, ಅಂದರೆ ಕಾವ್ಯ ಅವ್ರ ಅಭಿಮಾನಿ ಮತ್ತು ಗಿಲ್ಲಿಯವ್ರ ಅಭಿಮಾನಿಗಳಿಗೆ. ಯಾಕಂದರೆ ಪುಟಾಣಿ ಕೇಳಿರೋ ಪ್ರಶ್ನೆಗಂತೂ ಎಲ್ಲರೂ ಕೂಡ ಪುಟಾಣಿಗೆ ಇಲ್ಲಿ ಹೊಗಳಿದ್ರು. ಅಂದರೆ ಗಿಚ್ಚ ಗಿಲಿಗಿಲಿಯಲ್ಲಿ ಸಖತ್ತಾಗಿ ಕೇಳಿದಿರಾ ಈ ಒಂದು ಪ್ರಶ್ನೆ ಅಂತಂದ್ಬಿಟ್ಟು. ಸಾಧು ಕೋಕಿಲ ಅವರು ಕೂಡ ಇಲ್ಲಿ ಹೇಳಿದ್ರು, ಸಖತ್ತಾಗಿ ಕೇಳಿದ್ದಾರೆ ನಮ್ಮ ಪುಟಾಣಿ ಪ್ರಶ್ನೆ ಅಂತಂದ್ಬಿಟ್ಟು. ಸದ್ಯ ಇವಾಗ ಗಿಚ್ಚ ಗಿಲಿಗಿಲಿಯಲ್ಲಿ ಈ ಒಂದು ಪ್ರೋಮೋ ನೋಡಿ ಎಲ್ಲರೂ ಕೂಡ ಮಸ್ತ್ ಮನೋರಂಜನೆ ಅಂತೂ ಸಿಕ್ಕಿದೆ ಅಂತ ಗೊತ್ತಾಗ್ತದೆ. ಏನಕ್ಕೆ ಅಂತಂದರೆ ಗಿಲ್ಲಿಯವ್ರ ಬಾಯಲ್ಲಿ ಈಗ ಆ ಒಂದು ಪ್ರಶ್ನೆ ಏನಿತ್ತು, ಏನು ಕೇಳಬೇಕು ಅಂತ ಬಯಸ್ತಿದ್ರು ಇಲ್ಲಿ ಕಾವ್ಯವ್ರ ಬಗ್ಗೆ, ಅದಕ್ಕೆ ಉತ್ತರ ಸಿಕ್ಕಿದೆ ಅಂತಂದ್ಬಿಟ್ಟು ಅನ್ನಿಸ್ತಾ ಇದೆ. ಕಾವ್ಯ ಅವರು ಒಂದು ಚೀಟಿನ ಎತ್ತಾರೆ, ರೊಮ್ಯಾಂಟಿಕ್ ಆಗಿ ಒಂದು ಹಾಡು ಹೇಳಿಸ್ಬೇಕು ಗಿಲ್ಲಿಯವ್ರ ಕೈಲಿ ಅಂತಂದ್ಬಿಟ್ಟು ಬರುತ್ತೆ. ಅನುಪಮ ಅವ್ರು ಹೇಳ್ತಾರೆ. ಆ ನಂತರ ಕಾವ್ಯ ಅವರು ಲೈವಲ್ಲೇ ಗಿಲ್ಲಿಯವ್ರಿಗೆ ಕಾಲ್ ಕೂಡ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣವೇ ಹೇಳಿ ಕಾವು ಅಂತ ಗಿಲ್ಲಿಯವ್ರು ಮಾತಾಡ್ತಾರೆ. ಸಖತ್ತಾಗಿ ಎಲ್ರಿಗೂ ಕೂಡ ಖುಷಿ ಆಗೇ ಇರುತ್ತೆ ಅಭಿಮಾನಿಗಳಿಗಂತೂ. ಅಂದರೆ ಇನ್ನೂ ಏನೆಲ್ಲ ಮಾತಾಡಿರ್ಬೋದು ಅಂತಂದ್ಬಿಟ್ಟು. ಸದ್ಯ ಅವ್ರು ಹಾಡಿರೋ ಸಾಂಗ್ ಯಾವುದಪ್ಪ ಅಂತಂದರೆ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ನಿಜವಾಗ್ಲೂ ಕೂಡ ಅವರ ಒಂದು ಮನದಾಳದ ಮಾತನ್ನ ಇಲ್ಲಿ ಹೇಳಿದ್ದಾರೆ ಅಂತಂದ್ಬಿಟ್ಟು ಅನ್ನಿಸ್ತದೆ. ಎಲ್ಲ ಒಂದು ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಅವ್ರು ಯಾವ್ಯಾವ ಪ್ರೋಗ್ರಾಮ್ಗೆ ಅಟೆಂಡ್ ಆಗಿದಾರೋ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಇವರಿಬ್ಬರ ಬಗ್ಗೆ ಇಲ್ಲ ನಾವು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಈ ರೀತಿಯಾಗಿ ಒಂದು ಹಾಡನ್ನ ಹಾಡಿದಾಗ ಎಲ್ರಿಗೂ ಕೂಡ ಇಲ್ಲಪ್ಪ ಯಾವುದೋ ಒಂದು ಮೂಲೆಯಲ್ಲಿ ಅನಿಸುತ್ತೆ ಅಭಿಮಾನಿಗಳಿಗಂತೂ, ಇಲ್ಲ ಇವರಿಬ್ಬರ ಮಧ್ಯೆ ಲವ್ ಇರಬಹುದೇನೋ, ಮುಂದೆ ಮದುವೆ ಆಗಬಹುದೇನೋ, ಅದನ್ನ ಸೀಕ್ರೆಟ್ ಆಗಿ ಇಟ್ಟಿರಬಹುದೇನೋ ಅಂತಂದ್ಬಿಟ್ಟು. ಅಂದರೆ ಈ ಎಲ್ಲ ವಿಚಾರಗಳು ಕೇವಲ ಅಂತೆ ಕಂತೆ ಅಷ್ಟೇ. ಆದರೆ ಈ ಒಂದು ಪ್ರೋಗ್ರಾಮ್ ಏನಿದೆ ಗಿಚ್ಚ ಗಿಲಿಗಿಲಿಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಗೆಸ್ಟ್ ಆಗಿ ಬರ್ತಾನೆ ಇದ್ದಾರೆ. ಈ ರೀತಿಯಾದ ಒಂದು ಕ್ವಶನ್ಗಳಂತೂ ಅವ್ರಿಗೆ ಎದುರಾಗ್ತಾನೆ ಇರುತ್ತೆ. ಅದರಲ್ಲೂ ಕೂಡ ರಾಶಿಕಾ ಅವರು ಸೂರಜ್ ಅವರು ಕಳೆದ ವಾರ ಬಂದಿದ್ರು. ಈ ವಾರ ಕಾವ್ಯ ಅವರು ಸ್ಪಂದನ ಇಬ್ರು ಕೂಡ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಮಸ್ತ್ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಪ್ರೋಮೋನೇ ಇಷ್ಟು ಅದ್ಭುತವಾಗಿದೆ. ನೋಡೋಣ ಇನ್ನು ಏನೆಲ್ಲ ಕ್ವಶನ್ಗಳು ಇಲ್ಲಿ ಕಾವ್ಯ ಅವ್ರಿಗೆ ಬಂದಿರಬಹುದು. ಮತ್ತು ಫೋನ್ ಕಾಲಲ್ಲಿ ಅದರಲ್ಲೂ ಕೂಡ ಲೈವ್ ಅಲ್ಲಿ ಕಾವ್ಯ ಅವರು ಗಿಲ್ಲಿಯವ್ರ ಹತ್ರ ಏನು ಮಾತಾಡಿದ್ದಾರೆ, ಗಿಲ್ಲಿಯವರು ಏನು ಉತ್ತರನ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನೋಡಬೇಕಾಗುತ್ತೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ, ಈ ಒಂದು ಪ್ರೋಮೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.